ನನ್ನ ಫ್ಯಾಮಿಲಿನೆಲ್ಲ ತೋರಿಸೇ ಇಲ್ಲ ಅಲ್ವಾ. ಆ್ಯಕ್ಚುಲಿ ಈಗ ನಾನು ಯಾರನ್ನು ತೋರಿಸ್ತಿದ್ದೀನಿ ಅಂತ ಅಂದರೆ ನನ್ನ ತಮ್ಮ ಗೈಸ್ ಮಮ್ಮಿನೂ ತೋರಿಸಿಲ್ಲ, ಯಾರನ್ನೂ ತೋರಿಸಿಲ್ಲ. ಆ್ಯಕ್ಚುಲಿ ನನ್ನ ಬ್ಲಾಗಲ್ಲೆಲ್ಲ ಇವತ್ತಿಂದ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಅಂದರೆ ಅವರು ಸ್ವಲ್ಪ ಶೈ ಆಗ್ತಾರೆ, ಅದಕ್ಕೇ ಆ್ಯಕ್ಚುಲಿ ನಾನು ಬಂದಿರೋದು ಅಜ್ಜಿ ಮನೆಗೆ, ಅಜ್ಜಿನೇ ಇಲ್ಲ. ಓಕೆ ಗೈಸ್, ಏನಂತಂದರೆ 102ನೇ ವರ್ಷದ ಕರಗ ಇದು ಆ್ಯಕ್ಚುಲಿ ಇದು. ಅದಕ್ಕೇ ಮಮ್ಮಿನೆಲ್ಲ ನನ್ನ ಮನೇಲೆಲ್ಲ ಯಾರಿದ್ದಾರೆ ಎತ್ತ ಅಂತೆಲ್ಲ ತೋರಿಸ್ತೀನಿ. ಗೈಸ್ ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ನನ್ನ ತಮ್ಮ ಹೇಳ್ತಾನೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಆ್ಯಕ್ಚುಲಿ ಪ್ರಿಪ್ರೇಷನ್ ಎಲ್ಲ ನಡೀತಿದೆ. A few moments later. ಯಾಕೆ ಗೊತ್ತಾ ಗೈಸ್, ಕ್ಯಾಮ್ರಾ ಆನ್ ಆಗಿದ್ರೆ ಮಾತ್ರ ನೀವು One eternity later. ಎಷ್ಟು ಅಂತಿದೆ ಅಂದರೆ ಸಕ್ಕತ್ತಾಗಿ ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ಕೊಂಡು ಗೈಸ್. ನಮ್ಮ ಅಕ್ಕ ಫಸ್ಟ್ ಟೈಮ್ ಮತ್ತು ನಾನು ಮುಗೀತು ಗೈಸ್. ಈಗ ಅವಳು ಆಡ್ತಿದ್ದಾಳೆ, ಹೆಂಗೆ ರಿಯಾಕ್ಷನ್ ಕೊಡ್ತಾಳೆ ಅಂತ ನಮ್ಮ ಅಕ್ಕ ಅಂತ ತೋರಿಸ್ತೆ. 10 ಸೆಕೆಂಡ್ ಸಾಕು, 10 ಸೆಕೆಂಡ್ ಸಾಕು. ಮಾಲ್ ಇದು, ಕಿರ್ಸ್ಬೇಡ ಗೈಸ್. ಹೆಂಗಿದೆ ಮುಲ ಅಂತಿದ್ಯಾ? ಅಷ್ಟೇ ಒಂದು 10 ಸೆಕೆಂಡ್ಸ್ ಏನಾರ ಸ್ಟಾರ್ಟಿಂಗ್ ಬಿಟ್ಟರೆ ಆಮೇಲೆ ಕರೆಂಟ್ ಶಾಕ್ ಕೊಡ್ಬೇಕು, ಚೂರು ಹೊಡೆಯುತ್ತೆ ಅಷ್ಟೇ. ಹೆಂಗೆ ಫೀಲ್ ಅನಿಸ್ತಿದೆ? ಆ್ಯಕ್ಚುಲಿ ಇವಳು ಬಂದು ನನ್ನ ದೊಡ್ಡ ಹೆಂಗೆ ಅನಿಸ್ತಿದೆ? ಚೆನ್ನಾಗಿದೆ ಗೈಸ್. ಆಗಲೇ ಹೆಂಗೆ ಆಡ್ತಿದ್ವಲ್ವ, ಈಗ ಹೆಂಗೆ ಅನಿಸ್ತಿದೆ? ಸೈಕಾಗಿದೆ. ಸೈಕಾಗಿದೆ, ಚೆನ್ನಾಗಿ ಅನಿಸ್ತಿದೆ. ಫೀಲ್ ಇದೆ ಗೈಸ್, ಸಕ್ಕತ್ತಾಗಿದೆ. ಆ್ಯಕ್ಚುಲಿ ನಾನಿದು ಫಸ್ಟ್ ಟೈಮೇ ನಾನು ಮಾಡಿಸ್ತಾ ಇರೋದು, ಅವಳು ಫಸ್ಟ್ ಟೈಮ್. 2 hours later. ಗೈಸ್ ಲಾಸ್ಟಲ್ಲಿ ಹೇಳಿದ್ದೆ ನಾನು ನಮ್ಮ ಮಮ್ಮಿನ ತೋರಿಸ್ತೀನಿ ಅಂತ. ಆ್ಯಕ್ಚುಲಿ ಬೆಳಗ್ಗೆ ಇಂದ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಈಗ ಮಾಡ್ತೀನಿ. ನಮ್ಮ ಮಮ್ಮಿ ಯಾರು ಫ್ಯಾಮಿಲಿಯವರು ಯಾರ್ಯಾರ ಜೊತೆ ಇದ್ದೀನಿ ಏನು ಎತ್ತ ಅಂತ ಕಂಟಿನ್ಯೂ ಮಾಡ್ತೀನಿ. ಫಸ್ಟ್ ಮಮ್ಮಿನ ತೋರಿಸ್ತೀನಿ. ಇದು ನಮ್ಮ ಮಮ್ಮಿ, ನೆಕ್ಸ್ಟು ನನ್ನ ದೊಡ್ಡಮ್ಮ ಇದ್ದಾರೆ. ಎಲ್ಲರೂ ನಮ್ಮ ಫ್ಯಾಮಿಲಿಯವರೆಲ್ಲ ಇಲ್ಲೇ ಇದ್ದೀವಿ. ಯಾರ್ಯಾರು ಅಂತ ತೋರಿಸ್ತೀರಾ ಮಮ್ಮಿ? ಎಲ್ಲರೂ ಇಲ್ಲ, ಬಟ್ ಇಬ್ಬರು ಅಕ್ಕ, ಒಬ್ಬರು ಅಕ್ಕ ಇದ್ದಾರೆ, ನನ್ನ ತಂಗಿ ಇದ್ದಾಳೆ, ನಮ್ಮ ಭಾವ ಇದ್ದಾರೆ, ನಮ್ಮ 2ನೇ ಅಕ್ಕನ ಮಕ್ಕಳು ಇದ್ದಾರೆ. ತೋರಿಸ್ತೀನಿ. ಇದು ನಮ್ಮ ದೊಡ್ಡಮ್ಮ. ಹಾಯ್ ದೊಡ್ಡಮ್ಮ. ನನ್ನ ಬ್ಲಾಗಲ್ಲಿ ಫಸ್ಟ್ ಟೈಮ್ ಬಂದಿದ್ರೆ ಎಲ್ಲರನ್ನೂ ನಾನು ಫಸ್ಟ್ ಟೈಮ್ ಎಲ್ಲರನ್ನೂ ತೋರಿಸ್ತಾ ಇರೋದು. ಆಮೇಲೆ ಇದು ಆಂಟಿ, ನಮ್ಮ ಆಂಟಿ. ಹಾಯ್. ಈಗ ನಮ್ಮ ದೊಡ್ಡಪ್ಪನ ತೋರಿಸ್ತೀನಿ ಗೈಸ್. ಹಾಯ್ ದೊಡ್ಡಪ್ಪ, ನಮ್ಮ ಬ್ಲಾಗಿಗೆ ವೆಲ್ಕಮ್. ಇದು ನಮ್ಮ ಅಕ್ಕ ಚೈತ್ರಕ್ಕ ಅಂತ. ಇದು ದೊಡ್ಡಮ್ಮನ ನೇಮ್ ಬಂದು ವೀಣಾ ದೊಡ್ಡಮ್ಮ. ಇದು ಆಮೇಲೆ ನಮ್ಮ ಆಂಟಿ ನೇಮ್ ಬಂದು ಪವಿ ಆಂಟಿ. ಆಮೇಲೆ ನನಗೆ ಅಣ್ಣ ಅಂತ ಇದ್ದಾರೆ, ನಮ್ಮ ಅಣ್ಣ ಇದ್ದಾರೆ, ಎಷ್ಟು ಸ್ವೀಟ್ ಅಣ್ಣ ಬಂದು ಚರಣ್ ಅಣ್ಣ. ಆಮೇಲೆ ನಮ್ಮ ಫ್ಯಾಮಿಲಿ ಇನ್ನೂ ಯಾರ್ಯಾರು ಬಂದಿದ್ದಾರೆ ಏನು ಆಯ್ತು ಅಂತೆಲ್ಲ ತೋರಿಸ್ತೀನಿ. ಈಗ ನಾವೆಲ್ಲ ಹೋಗ್ತಾ ಇದೀವಿ. ನಾವು ಇವಾಗ ಕರ್ಗ ನೋಡಕ್ ಹೋಗ್ತಾ ಇದ್ದೀವಿ, ದೇವ್ರು ನೋಡಕ್. ಎಷ್ಟನೇ ವರ್ಷ ದೊಡ್ಡಮ್ಮ? 102ನೇ ವರ್ಷದ್ದು. 202. ಸರಿ, ಸ್ಟಾರ್ಟ್ ಆಗುತ್ತೆ, ನಡೀರಿ ಹೋಗೋಣ. ಸ್ಟಾರ್ಟ್ ಆಗುತ್ತೆ ಗೈಸ್. ಅಲ್ಲಿ ನೀಟಾಗಿ ಬ್ಲಾಗ್ ಎಲ್ಲ ನನ್ನ ವಾಯ್ಸ್ ಎಲ್ಲ ಕೇಳಿಸಲ್ಲ, ಬಟ್ ಜಸ್ಟ್ ಕ್ಲಿಪ್ಸ್ನ ಆ್ಯಡ್ ಮಾಡ್ತೀನಿ ಆಯಿತಾ ಗೈಸ್. ಇನ್ಮೇಲಿಂದ ಎಲ್ಲರೂ ನಮ್ಮ ಮಮ್ಮಿ ಇರ್ತಾರೆ, ನಮ್ಮ ದೊಡ್ಡಮ್ಮ ಇರ್ತಾರೆ, ಆಂಟಿ ಇರ್ತಾರೆ, ಬಟ್ ಎಲ್ಲ ಒಂದು ಸ್ವಲ್ಪ ಶೈ ಆಗ್ತಿದ್ದಾರೆ. ನೆಕ್ಸ್ಟ್ ಟೈಮಿಂದ ಎಂಟರ್ಟೈನ್ಮೆಂಟ್ ಎಲ್ಲ ಮಾಡ್ತಾರೆ. ಯಾವಾಗಲೂ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಈಗ ನೆಕ್ಸ್ಟ್ ಕರ್ಗೋಣ ಬನ್ನಿ ಗೈಸ್. ಏನೋ ಜನ ಇದ್ದಾರೆ, ನಾವೇ ಬಂದಿರೋ ಕನಕಪುರದಿಂದ, ಹಂಗೆ ಸುಮಾರು ಬೇರೆ ಕಡೆ ತಮಿಳುನಾಡಿಂದ ಬರ್ತಾರೆ, ಎಲ್ಲ ಕಡೆ ಬರ್ತಾರೆ. ಏನೋ ಇವತ್ತು 8 ಗಂಟೆಗೆ ಸ್ಟಾರ್ಟ್ ಆಗಬೇಕಾಗಿತ್ತು, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇಲ್ಲೇ ಮೆರವಣಿಗೆ ಆಗೋದು.
ಆ್ಯಕ್ಚುಲಿ ನಾವು ಕರ್ಗ ಬೆಂಗಳೂರು ಆಗಿ ನಾರ್ಮಲಿ ಅಲ್ಲೇ ಊರೆಲ್ಲ ಮಾಡೋದು ಕರ್ಗನೇ ಬೇರೆ, ಬಟ್ ಅಲ್ಲಿ ಒಬ್ಬರೇ ಎತ್ಕೊಂಡು ಎಲ್ಲ ಊರಲ್ಲೇ ಸುತ್ತಾಡ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ಮೈಸೂರಲ್ಲಿ ಡಿಫ್ರೆಂಟ್ ಹೆಂಗೆ ಅಂತಂದರೆ ಎಲ್ಲ ಅಷ್ಟೆಲ್ಲ ಹಾಕೊಂಡಿರ್ತಾರಲ್ಲ ಅವರೆಲ್ಲರೂ ಪ್ರತಿಯೊಬ್ಬರನ್ನು ಎತ್ಕೊಂಡು ತಾಯಿನ ಮೆರವಣಿಗೆ ಮಾಡ್ತಾರೆ. ಬೆಳಗಾನ ಮೆರವಣಿಗೆ ಮಾಡಿ ಬೆಳಗ್ಗೆ ಮತ್ತೆ ದೇವಸ್ಥಾನಕ್ಕೆ ಬಂದು ತಲುಪ್ತಾರೆ. ಗೈಸ್ ಎಲ್ಲರೂ ಸುಸ್ತಾದರೆ ಮನೆಗೆ ಹೋಗ್ತಾರೆ. ಬಟ್ ಇಲ್ಲೆಲ್ಲ ನಮ್ಮ ದೊಡ್ಡಮ್ಮ ಆಂಟಿ ಮಮ್ಮಿ ಎಲ್ಲ ಡಿಫ್ರೆಂಟ್ ಕಾರಲ್ಲಿದ್ದಾರೆ. ಇಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಆಂಟಿ? ಎಲ್ಲಿ ಇಲ್ಲ, ಎಷ್ಟು ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ. ಅದು ಯಾವ್ದ್ರಲ್ಲಿ? ಕಾರಲ್ಲಿ. ರಿಲ್ಯಾಕ್ಸ್ ಮಾಡೋಕ್ಕೆ ಕಾರಲ್ಲಿ ಬಂದಿದ್ದಾರೆ ಗಾಯ್. ಕಾರಲ್ಲಿ ನಮ್ಮ ಅಕ್ಕನ ಕಾರ್ ಮೈನ್ 3rd ಫ್ಲೋರ್ಗೆ ಹೋಗೋಕ್ಕೆ ಟಯರ್ಡ್ ಆಗತ್ತೆ ಅಂತ ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ. ದೊಡ್ಡಮ್ಮ ನೀವು? ದೊಡ್ಡಮ್ಮ ನಾವು ಊರಿಗೆ ಹೋಗೋಕ್ಕೆ ಇದೀವಿ. ಮನೆಗೆ ಬರ್ದೆ ಊರಿಗೆ ಹೋಗ್ತೀರಾ? ಮನೆಗೆ ಹೋಗ್ಬಿಟ್ಟೆ ತಾನೇ ಬಂದಿದ್ದು. ಬಾಯ್ ಮಮ್ಮಿ ನೀವು? ನಾವು ಅಷ್ಟೇ ಕಣಪ್ಪ, ಎನರ್ಜಿ ತಗೋತಾ ಇದೀವಿ ಮೇಲೆ. ಎನರ್ಜಿ ಎಲ್ಲ ಕಾರಲ್ಲಿ ಸಿಗುತ್ತೆ ಅನ್ನೋದು ಯಾರು ಎಷ್ಟು ತಗೊಂಡ್ರೆ ಎನರ್ಜಿ ಸಿಗುತ್ತೆ ಅಂತ ಹಂಗೆ ಹೇಳ್ಬೇಕು. ಹಂಗೆ ಹೇಳೋದು ಬಿಟ್ಬಿಟ್ಟು ಮುಗೀತು ಅಂತಾನೆ ಕೇಳೋದು ಮರ್ತೋದ್ರಿ. ಹೆಂಗೆ ದರ್ಶನ ಹೆಂಗಾಯ್ತು ದೊಡ್ಡಮ್ಮ? ತುಂಬಾ ರಶ್ ಇತ್ತು, ದೇವರು ಚೆನ್ನಾಗಿತ್ತು. ತುಂಬಾ ರಶ್ ಅಲ್ಲಿ ತುಂಬಾ ಚೆನ್ನಾಗಿ. ಆಕ್ಚುಲಿ ಒಂದು ಗುಡ್ ನ್ಯೂಸ್ ಏನು ಗೊತ್ತಾ? ನಾನು ನ್ಯೂಸಲ್ಲಿ ಮಾತಾಡಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಅವ್ರು ನಾನು ಆ್ಯಕ್ಚುಲಿ ಸ್ಲಿಪ್ಪರ್ ಅಂತ ಎತ್ಕೊಳಕ್ ಹೋದೆ. ಬನ್ನಿ 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 ಅಂತ ಅಂದ್ಬಿಟ್ಟು ಮಾತಾಡ್ಸಿದ್ರು. ಮಮ್ಮಿ ನಿಮ್ಗೆ ಹೆಂಗೆ ಅನಿಸ್ತು ಮಮ್ಮಿ? ಏನವ ಆ ದೇವ್ರ ದರ್ಶನ? ದೇವ್ರ ದರ್ಶನ ಅದೇ ತುಂಬಾ ರಶ್ ಇತ್ತು. ಬಟ್ ಏನಂದ್ರೆ ದೇವ್ರು ನೋಡಿದ್ಮೇಲೆ ಅದೆಲ್ಲ ಹೋಯ್ತು. ತುಂಬಾ ಬಟ್ ಹಿಂಗೆಲ್ಲ ಹೇಳ್ತಿದಾರಲ್ವಾ, ಬಟ್ ರಿಲ್ಯಾಕ್ಸ್ ಮಾಡಕ್ಕೆ ಕಾರಲ್ಲಿ ಯಾಕೆ ಬಂದಿದ್ದೀರಾ ಮಮ್ಮ? ಇದು ಆಕ್ಚುಲಿ ಚೆನ್ನಾಗಿ. ನಮ್ಮ ಅಕ್ಕ ಇನ್ನೇನು ಹೊರಡ್ತಾರಲ್ಲ, ಅವ್ರ ಜೊತೆ ಮಾತಾಡ್ದಂಗೂ ಅಲ್ಲ, ಅಕ್ಕನ ಮನೆಗೆ ಕರ್ಕೊಂಡು ಹೋಗಿ ಉಪಚಾರ ಮಾಡೋದು ಬಿಟ್ಟು ಅವೆಲ್ಲ ಆಯ್ತಲ್ಲ, ಅವ್ರ ಊರಿಗೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ. ಆಕ್ಚುಲಿ ನಮ್ಮ ಆಂಟಿಗೆ ಹೆಂಗ್ ಅನ್ಸ್ತು ಅಂತ ಕೇಳೋಣ. ಯಾಕೆ ಮತ್ತೆ ಬಂದ್ಬಿಟ್ರೆ ರಿಲ್ಯಾಕ್ಸ್ ಮಾಡಕ? ಆಯ್ತು. ದೇವ್ರು ಹೆಂಗಿತ್ತು? ದೇವ್ರು ನೋಡಕ್ ತುಂಬಾ ಚೆನ್ನಾಗಿತ್ತು. ಪ್ರತಿ ವರ್ಷ ನಾವು ನೋಡ್ತೀವಿ. ಆ ತಾಯಿ ಚಾಮುಂಡವ್ವ. ಯಾಕಂಟಿ ಇಷ್ಟ ಶೈ ಆಗ್ಬಾರ್ದು ಆಂಟಿ? ಗೈಸ್, ಇನ್ನೊಬ್ರನ್ನ ಪರಿಚಯ ಮಾಡಿಸ್ಕೊಡ್ಲ ನಾನು. ಆ್ಯಕ್ಚುಲಿ ಇದು ನನ್ನ ಬಂದು ಇದು ಸ್ಪೆಷಲ್ ಪರ್ಸನ್ ಅಂತನೂ ಅಲ್ಲ, ಏನೂ ಅಲ್ಲ. ಇವಳು ನಮ್ಮ ಅಕ್ಕ ಗೈಸ್. ಹಾಯ್. ಇವಳು ಬಂದು ನನ್ನ ದೊಡ್ಡ ಅಕ್ಕ ಭಾರ್ಗವ್. ಬಾ, ಇದು ಫಸ್ಟ್, ಇದು ನನ್ನ ದೊಡ್ಡ ಅಕ್ಕ. ಸೆಕೆಂಡ್ ಒನ್ ನಾನು. ಭಾರ್ಗವ್ ಬಾ ಬೇಗ. ಭಾರ್ಗವ್. ಆ್ಯಕ್ಚುಲಿ ನೆಕ್ಸ್ಟ್ ನಾವು ಅಪ್ಪನ ತೋರಿಸ್ತೀನಿ. ನಾನು ಊರಿಗೆ ಹೋದ್ಮೇಲೆ ತೋರಿಸ್ತೀನಿ ಅಪ್ಪ. ಇದು ಆ್ಯಕ್ಚುಲಿ ನನ್ನ ಅಜ್ಜಿ ಮನೆಗೆ ಬಂದಿರೋದ್ರಿಂದ ಇವ್ರು ಯಾರ್ಯಾರಿದ್ದಾರೆ ಅವ್ರನ್ನ ತೋರಿಸ್ತೀನಿ. ಇದು ಬಂದು ದೊಡ್ಡಕ್ಕ, ನಾನು ಸೆಕೆಂಡ್, ಇದು ಥರ್ಡ್. ತಮ್ಮ ತಮ್ಮ ಫ್ಯಾಮಿಲಿ ಎಲ್ಲ ಯಾರು ಅಂತ ಗೊತ್ತಾಯ್ತು. ಇನ್ಮೇಲಿಂದ ಐಡೆಂಟಿಫೈ ಮಾಡಿಕೊಂಡು ನನ್ನ ಬ್ಲಾಗ್ನ ನೋಡಿ. ಗೈಸ್ ಎಲ್ಲ ಓಡ್ತಿದ್ದಾರೆ. ಬಾಯ್ ಹೇಳುವ ಬನ್ನಿ. ದೊಡ್ಡಮ್ಮ ಬಾಯ್ 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 ಬಾಯ್. ಎಲ್ಲಿ ಕರ್ಕೊಂಡು ಹೋಗ್ಬೇಕು ಹೇಳು? ಬಾಯ್ ಬಾಯ್ ಬಾಯ್. ಮಮ್ಮಿ ನೀವು ಹೋಗ್ತೀರಾ? ಇಲ್ಲಪ್ಪ, ನಾನು ಮನೆಗೆ ಹೋಗ್ತೀನಿ. ಹೌದಮ್ಮ. ಹೆಂಗಿತ್ತು ಹೆಂಗಿತ್ತು ಇವತ್ತಿನ ಡೇ? ಎಲ್ಲರನ್ನೂ ಕೇಳೋಣ ಬನ್ನಿ ಕಾಯಿ. ಚಿಕ್ಕಮ್ಮನ ಕೇಳೋದ? ನಮ್ಮ ಚಿಕ್ಕಮ್ಮ ಫುಲ್ ಟಯರ್ಡ್ ಆಗೋಗಿದ್ರೆ ಫಸ್ಟ್ ನೀವು ಹೇಳಿ. ಏನಿಲ್ಲ, ಚೆನ್ನಾಗಿತ್ತು. ಆಗಲೂ ಹೇಳಿದ್ನಲ್ಲ, ಕಾರಲ್ಲಿ ಕೂತಿದ್ದಾಗಲೂ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ನಾ ಎಲ್ಲ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ವರ್ಷ ಬನ್ನಿ ನೋಡಿ. ನಮ್ಮ ಮೈಸೂರು ಕರಗ ತುಂಬ ಚೆನ್ನಾಗಾಗತ್ತೆ. ಅದು ಒಂದು ಮೈಸೂರು ಕರಗ ಅಂದರೆ ಅದೇ ಒಂದು ಹೆಂಗಿತ್ತು ಆಂಟಿ? ತುಂಬ ಚೆನ್ನಾಗಿತ್ತು.